ಇದೇ ಸರ್ಕಾರದಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಒಂದು ಕೂಗು ಬಂತು. ಸುಮ್ಮನೆ ಒಂದು ಸಣ್ಣ ಉದಾಹರಣೆ ಅಷ್ಟೇ. ಆವಾಗ ಮಾಧ್ಯಮದಲ್ಲಿ ಇರ್ತಕ್ಕಂಥ ವರದಿಗಾರರ ಕೆಲಸ ಏನು? ಆ ವರದಿಯನ್ನು ನಿಮ್ಮ ನ್ಯೂಸ್ ಚಾನಲ್ಲು, ನಿಮ್ಮ ಆ್ಯಂಕರ್ ಕೊಡ್ತಿರೋ ಅಥವಾ ನಿಮ್ಮ ಚೀಫ್ ಎಡಿಟರ್ಸ್ ಕೂತ್ಕೊಂಡು ಅಲ್ಲಿ ನೀವು ಕೊಡ್ತೀರಾ. ಯು ಹ್ಯಾವ್ ಟು ಗಿವ್ ಇಟ್. ಇಟ್ ಈಸ್ ಯುವರ್ ಜಾಬ್. ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ಜಾಬ್. ನಿಮ್ಮ ಕರ್ತವ್ಯ ಅದು. ಅಲ್ಲಿಂದ ಆ್ಯಂಕರ್ ಏನು ಮಾಡ್ತಾರೆ, ಅಲ್ಲಿ ಏನು ನಡೆದಿದೆ ಆ ಘಟನೆ ಬಗ್ಗೆ ಸಂಪೂರ್ಣವಾಗಿ ನಿಮ್ಮ ಹತ್ರ ವಿವರಣೆ ಕಲೆಕ್ಟ್ ಮಾಡ್ತಾರೆ. ಅವ್ರಿಗೆ ತಿಳಿದಿರ್ತಕ್ಕಂಥ ಆ ವಿಷಯವನ್ನು ಅವರು ಜನಗಳ ಮುಂದೆ ಆ ವಿಷಯ ಮಂಡಿಸ್ತಾರೆ, ಆ ವಿಷಯ ಇಡ್ತಾರೆ. ಅದು ತಪ್ಪಾ? ಅದು ಕ್ಲಾಸ್ ನಂಬರ್ 5 ಪ್ರಕಾರವಾಗಿ ಅದು ತಪ್ಪು. ಅಂದರೆ ನೀವು ಇಲ್ಲಿ ಯಾರು ವರದಿಗಾರರು ವರದಿ ಮಾಡ್ತೀರಿ, ಕೇವಲ ವರದಿಗಾರರ ಮೇಲೆ ಆ್ಯಕ್ಷನ್ ತಗೊಳ್ತಕ್ಕಂಥದ್ದಷ್ಟೇ ಅಲ್ಲ, ಮಾಧ್ಯಮ ನಡೆಸ್ತಾ ಇರ್ತಕ್ಕಂಥ ಮಾಲೀಕರು ಯಾರಿರ್ತಾರೆ ನೇರವಾಗಿ ಅವ್ರ ಮೇಲೂ ಕೂಡ ಈ ಹೊಣೆಯನ್ನು ಹೊರಿಸ್ತಕ್ಕಂಥ ಕೆಲಸವನ್ನು ಈ ಒಂದು ಕ್ಲಾಸ್ ನಂಬರ್ 5ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಕ್ಲಾಸ್ ನಂಬರ್ 6ಗೆ ಹೋಗ್ತಕ್ಕಂಥದ್ದಾದರೆ ರಾಜ್ಯ ಸರ್ಕಾರದಿಂದ ಒಬ್ಬ ಅಧಿಕಾರಿಯನ್ನು ನೇಮಕಾತಿ ಮಾಡ್ತಾರೆ. ಇಲ್ಲಿ ಯಾವುದೇ ಒಂದು ಜುಡಿಷಿಯರಿ ಸಿಸ್ಟಮ್ನ ಇನ್ವಾಲ್ವ್ಮೆಂಟ್ ಇಲ್ಲ. ಸರ್ಕಾರದ ಕ್ಲಾಸ್ ನಂಬರ್ 6 ಪ್ರಕಾರವಾಗಿ ದೇರ್ ಇಸ್ ನೋ ಜುಡಿಷಿಯರಿ ವಿಚ್ ಹಸ್ ಬೀನ್ ಇನ್ವಾಲ್ವ್ಡ್ ಇನ್ ದಿಸ್ ಪ್ರಾಸೆಸ್. ಇಲ್ಲಿ ಈ ವಿಚಾರವನ್ನು ಅಂತಿಮವಾಗಿ ತೀರ್ಮಾನ ಮಾಡ್ತಕ್ಕಂಥದ್ದು, ನಿರ್ಣಯ ಮಾಡ್ತಕ್ಕಂಥ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರದಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಆ ಅಧಿಕಾರಿ ಅವನ ಯಾವ ಒಂದು ಹುದ್ದೆಯ ಅಧಿಕಾರಿ ಏನು ಅನ್ನೋದನ್ನು ಅದರ ಒಂದು ಸ್ಪಷ್ಟತೆ ನಮಗೆ ಕೊಟ್ಟಿಲ್ಲ, ನಮಗೆ ಸಿಕ್ಕಿಲ್ಲ ಅದು. ಬಟ್ ಒಬ್ಬರು ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿ ತೀರ್ಮಾನ ತಗೋತಾರಂತೆ. ಏನು, ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಬರ್ತಕ್ಕಂಥ ವಿಷಯಗಳು, ಜೊತೆಯಲ್ಲಿ ಸರ್ವಿಸ್ ಪ್ರೊವೈಡರ್ಗಳಿರ್ಬೋದು ಅಥವಾ ಅಡ್ಮಿನ್ಗಳಿರ್ಬೋದು ಸೋಷಿಯಲ್ ಮೀಡಿಯಾ, ಇದರಲ್ಲಿ ಬರ್ತಕ್ಕಂಥ ವಿಚಾರಗಳನ್ನ ಇಲ್ಲಿ ಇರ್ತಕ್ಕಂಥ ಅಧಿಕಾರಿ ಅವನು ಯಾವುದು ಬರಬೇಕು ಅಥವಾ ಯಾವುದು ಬರಬಾರ್ದು ಅಂತಕ್ಕಂಥ ನಿರ್ಣಯವನ್ನು ಅಧಿಕಾರಿ ಸರ್ಕಾರದ ಮೂಲಕ ತಗೊಳ್ತಾರೆ. ದರ್ ಇಸ್ ನೋ ಜುಡಿಷಿಯರಿ ಸಿಸ್ಟಮ್ ಇನ್ವಾಲ್ವ್ಡ್ ಇನ್ ದಿಸ್. ದೇ ಓವರ್ಲುಕ್ ಜುಡಿಷಿಯರಿ ಬೇಸಿಕಲಿ. ಈ ರೀತಿ ಇವೆಲ್ಲ ವಿಚಾರಗಳು ನಾವು ಕ್ಲಾಸ್ಗಳು ನೋಡ್ತಕ್ಕಂಥದ್ದಾದರೆ ನಮ್ಮೆಲ್ರಿಗೂ ಜ್ಞಾಪಕ ಬರ್ತಕ್ಕಂಥದ್ದು, ನಾವೆಲ್ಲ ಹುಟ್ಟಿರಲಿಲ್ಲ. 1975ರಲ್ಲಿ ಎಮರ್ಜೆನ್ಸಿ ಏನು ಡಿಕ್ಲೇರ್ ಆಗುತ್ತೆ. ಆ ಎಮರ್ಜೆನ್ಸಿ ಡಿಕ್ಲೇರ್ ಆಗ್ತಕ್ಕಂಥದ್ದಕ್ಕೆ ನಾನಾ ಕಾರಣಗಳಿದೆ. ಅದರ ಆಳ ಅಗಲವನ್ನು ನಾವು ತಿಳ್ಕೊಳ್ತಾ ಹೋದರೆ ನಾವು ಪುಸ್ತಕಗಳಲ್ಲಿ ಓದಿದ್ದೀವಿ. ಆ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ಏನೇನಾಯಿತು, ಜರ್ನಲಿಸ್ಟ್ಗಳನ್ನ ಯಾವ ರೀತಿ ಜೈಲ್ಗೆ ಹಾಕಿದ್ರು, ಯಾತಕ್ಕೋಸ್ಕರ ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು, ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ನ ಅಧಿಕಾರವನ್ನು ಕಿತ್ಕೊಳ್ತಕ್ಕಂಥದ್ದಕ್ಕೆ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದರು. 1971ರಲ್ಲಿ ಚುನಾವಣೆ ಆಗುತ್ತೆ. ಆ ಚುನಾವಣೆಯಲ್ಲಿ ಪೂರ್ಣ ಪ್ರಮಾಣದ ದೊಡ್ಡ ಬಹುಮತದಿಂದ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬರುತ್ತೆ. ಅಲ್ಲಿ ಒಬ್ಬ ಸೋಷಲಿಸ್ಟು ಒಂದು ಪೆಟಿಷನ್ನ ಫೈಲ್ ಮಾಡ್ತಾರೆ. ಈ ಚುನಾವಣೆ ನಡೆದಿರ್ತಕ್ಕಂಥ ಪ್ರಕ್ರಿಯೆ ಎಲ್ಲ ಒಂದು ಕಡೆ ಎಲೆಕ್ಟರಲ್ ಮ್ಯಾಲ್ಫಂಕ್ಷನ್ ಆಗಿದೆ. ಇಲ್ಲಿ ಚುನಾವಣೆ ಪ್ರಕ್ರಿಯೆ ಏನು ನ್ಯಾಯಬದ್ಧವಾಗಿ ಪಾರದರ್ಶಕವಾಗಿ ನಡಿಬೇಕಾಗಿತ್ತು, ಅದು ನಡೆದಿಲ್ಲ ಅಂತಕ್ಕಂಥದ್ದನ್ನ ಪೆಟಿಷನ್ ಫೈಲ್ ಮಾಡ್ತಾರೆ. ಅಲಹಾಬಾದ್ ಹೈಕೋರ್ಟ್ನಲ್ಲೂ ಕೂಡ ಅದು ಹೌದು ಅಂತಕ್ಕಂಥದ್ದು ಕೋರ್ಟ್ನಲ್ಲಿ ಒಂದು ಜಡ್ಜ್ಮೆಂಟ್ನ ಕೊಡ್ತಾರೆ.
ಅಲ್ಲಿಂದ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಸ್ಟೇ ತಗೊಳ್ತಾರೆ, ಅದೆಲ್ಲ ನಡೆಯುತ್ತೆ ವಿಚಾರಗಳು. ಬಟ್ ಅಲ್ಟಿಮೇಟ್ಲಿ ಅಧಿಕಾರಕ್ಕೋಸ್ಕರ ಅವತ್ತು ಎಮರ್ಜೆನ್ಸಿಯನ್ನು ತರಾತುರಿನಲ್ಲಿ ಯಾವ ರೀತಿ ಡಿಕ್ಲೇರ್ ಮಾಡಿದರು, ಯಾವ ರೀತಿ ಜರ್ನಲಿಸ್ಟ್ನ ಪ್ಲಸ್ಸು ಯಾರ್ಯಾರು ಬೇರೆ ಬೇರೆ ಅವತ್ತಿದ್ದಿದ್ದು ಕಾಂಗ್ರೆಸ್ ಒಂದು ಬಲಿಷ್ಠವಾದಂಥ ಪಾರ್ಟಿ, ಕಾಂಗ್ರೆಸ್ ಬಿಟ್ಟರೆ ಆ್ಯಂಟಿ ಕಾಂಗ್ರೆಸ್ನ ಇವತ್ತು ಯಾರಾದರೂ ಒಂದು ಪ್ರತಿಪಕ್ಷ ಅಂತಕ್ಕಂಥದ್ದು ಇರಬೇಕಾಗಿತ್ತಲ್ಲ, ಆ ಪ್ರತಿಪಕ್ಷದ ಒಂದು ಜವಾಬ್ದಾರಿಯನ್ನು ಸಾಕಷ್ಟು ನಾಯಕರುಗಳನ್ನ ಒತ್ತಿದ್ರು. ಬಹುಶಃ ಜಯಪ್ರಕಾಶ್ ನಾರಾಯಣರವರು ಇವತ್ತು ನಾವಿಲ್ಲೇನು ನಮ್ಮ ಕಚೇರಿಗೆ ಜಯಪ್ರಕಾಶ್ ನಾರಾಯಣರವರ ಎಂದು ಹೆಸರು ಮೇಲೆ ಇವತ್ತು ಈ ಕಚೇರಿಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿದೆ, ಎಮರ್ಜೆನ್ಸಿ ಆದಂಥ ಕಾಲದಲ್ಲಿ ಜಯಪ್ರಕಾಶ್ ನಾರಾಯಣರವರು ಸಂಪೂರ್ಣ ಕ್ರಾಂತಿ ಅಂತಕ್ಕಂಥ ಒಂದು ಚಳುವಳಿಯ ಒಂದು ಹೆಸರಿನಲ್ಲಿ ಏನು ಎಮರ್ಜೆನ್ಸಿ ತರಾತುರಿಲಿ ರಾತ್ರೋರಾತ್ರಿ ಡಿಕ್ಲೇರ್ ಮಾಡ್ತಾರೆ, ಜರ್ನಲಿಸ್ಟ್ನ ಒಳಗಡೆ ಹಾಕ್ತಾರೆ. ಜಯಪ್ರಕಾಶ್ ನಾರಾಯಣರವರು, ಚರಣ್ ಸಿಂಗ್ ಅವರು, ಮೊರಾರ್ಜಿ ದೇಸಾಯಿ ಅವರು, ಇವರೆಲ್ಲರನ್ನೂ ಕೂಡ ಒಳಗಡೆ ಹಾಕ್ತಾರೆ. ಅಂದರೆ ಮೆನಿ ಆಫ್ ದೆಮ್ ಯಾರು ಆ್ಯಂಟಿ ಕಾಂಗ್ರೆಸ್ ಅಂತ ಇದ್ದರು ಪ್ರತಿಯೊಬ್ಬರನ್ನು ಒಳಗಡೆ ಹಾಕ್ತಾರೆ. ಜೊತೆಯಲ್ಲಿ ಇಲ್ಲಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರತಕ್ಕಂಥ ಅಂಶ ಇವತ್ತಿಗೆ ಕನೆಕ್ಟ್ ಆಗ್ತಕ್ಕಂಥದ್ದು, ನ್ಯೂಸ್ ಪೇಪರ್ಗಳು ಅವತ್ತು ಇದ್ದಂಥ ಕಾಲ. ಅವತ್ತೇನು ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಆ ನ್ಯೂಸ್ ಪೇಪರ್ನಲ್ಲಿ ಯಾವ ಒಂದು ಸುದ್ದಿ ಪ್ರಕಟಣೆ ಆಗಬೇಕು ಅದರ ಸಂಪೂರ್ಣ ಸ್ಕ್ರೂಟ್ನಿ ಮಾಡ್ತಾ ಇದ್ದಂಥದ್ದು ಸರ್ಕಾರ. ಅದರ ಸಂಪೂರ್ಣ ಸ್ಕ್ರೂಟ್ನಿ ಅಂದರೆ ಇದನ್ನು ಹಾಕಬೇಕಾ ಬೇಡವಾ, ಇದು ಸರ್ಕಾರದ ವಿರುದ್ಧವಾಗಿದೆಯಾ ಇಲ್ವಾ, ಇದನ್ನು ಚೆಕ್ ಮಾಡಿ ಆ ಸ್ಕ್ರೂಟ್ನಿ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು ಅಂದಿನ ಕಾಂಗ್ರೆಸ್ನ ಪಕ್ಷ. ಸೊ ಇದೆಲ್ಲ ನೋಡಿದಾಗ 1975ನ ಎಮರ್ಜೆನ್ಸಿ ಕಾಲ ತುಂಬ ಮಾತಾಡ್ತಾ ಹೋದರೆ ತುಂಬ ವಿಚಾರ ಇದೆ, ಸುಮ್ಮನೆ ಇಶ್ಯೂ ಡೈವರ್ಟ್ ಆಗೋದು ಬೇಡ. ಇದು ಬಹುಶಃ ಕಾಂಗ್ರೆಸ್ನ ಪಕ್ಷದ ಇತಿಹಾಸ ಮತ್ತೊಮ್ಮೆ ಇದು ಹೊಸ ಒಂದು ಅಧ್ಯಯನ ಅಂತಕ್ಕಂಥದ್ದು ನಾವೆಲ್ಲ ಭಾವಿಸ್ಬೇಕಾಗ್ತದೆ. ಈ ಬಿಲ್ಲನ್ನು ನೋಡಿದಾಗ ಎಮರ್ಜೆನ್ಸಿ 2.0 ಇವತ್ತು ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಈ ಬಿಲ್ ಮೂಲಕ ಈ ರಾಜ್ಯ ಸರ್ಕಾರ ಮಾಧ್ಯಮದವ್ರ ಮೇಲೆ, ಪ್ರತಿಪಕ್ಷದವ್ರ ಮೇಲೆ, ಯಾರೂ ಕೂಡ ಸರ್ಕಾರದ ವೈಫಲ್ಯತೆಗಳು ಅವರು ಎಡುವುದಂಥ ಸಂದರ್ಭದಲ್ಲಿ ಇವತ್ತು ಪತ್ರಿಕಾ ಮಾಧ್ಯಮ ಅಂತಕ್ಕಂಥದ್ದು ಅದು ನಮ್ಮ ಸಂವಿಧಾನದಲ್ಲಿ ಬಹಳ ಒಂದು ವಿಶೇಷವಾದಂಥ ಅಂಗ. ಇವತ್ತು ನಿಮ್ಮೆಲ್ಲರಿಗೂ ಅತ್ಯಂತ ಜವಾಬ್ದಾರಿ ಇದೆ, ಹೊಣೆಗಾರಿಕೆ ಇದೆ. ರಾಜ್ಯದಲ್ಲಿ ಸರ್ಕಾರಗಳು ಎಡುವುದಂಥ ಸಂದರ್ಭದಲ್ಲಿ ಅವ್ರಿಗೆ ನೀವು ತಿದ್ದತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ಆದರೆ ನಿಮ್ಮ ಶಕ್ತಿಯನ್ನು ಇವತ್ತು ಕಿತ್ಕೊಳ್ತಕ್ಕಂಥದ್ದು, ಹತ್ತಿಕ್ತಕ್ಕಂಥದ್ದು, ಜೊತೆಯಲ್ಲಿ ಪ್ರತಿಪಕ್ಷಗಳು ಕೂಡ ಇವತ್ತು ಏನೂ ಮಾತನಾಡಬಾರ್ದು. ಈ ಸರ್ಕಾರದ ವೈಫಲ್ಯತೆಯ ಬಗ್ಗೆ ಒಂದು ಚಕಾರ ಮುಂದಿನ ದಿನಗಳಲ್ಲಿ ಎತ್ತಿದ್ರೆ ಬಹುಶಃ ಇವತ್ತು ನಾವು ನೀವೇನು ಇಷ್ಟು ಮನಸ್ಸು ಬಿಚ್ಚಿ ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಮಾತಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಈ ಬಿಲ್ ಜಾರಿ ಆದರೆ ನಾವು ನೀವೇನಾದ್ರು ಹಿಂಗೆ ಕೂತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡಬೇಕು ಅಂದರೆ ನೀವು ಪ್ರಶ್ನೆ ಕೇಳೋರಿಗೆ ನಿಮಗೂ ಕೂಡ ಒಳಗಡೆಯಿಂದ ನಾವು ಎಂಥ ಪ್ರಶ್ನೆ ಕೇಳಬೇಕು ಅಂತ ನೀವು 100 ಬಾರಿ ಆಲೋಚನೆ ಮಾಡಬೇಕು. ನಾವು ಯಾವ ರೀತಿ ಉತ್ತರ ಕೊಡಬೇಕಪ್ಪ ಇದಕ್ಕೆ ಅಂತ ನಾವು 1000 ಬಾರಿ ಆಲೋಚನೆ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ದೂಡ್ತಾರೆ ಸರ್ಕಾರ. ಅಂದರೆ ಅವ್ರಿಗೆ ಇಲ್ಲ ಈ ವ್ಯಕ್ತಿ ಸರ್ಕಾರದ ವಿರುದ್ಧವಾಗೋ ನಮಗೆ ಅಂದರೆ ಅದೇ ದ್ವೇಷ ಭಾಷಣ, ದ್ವೇಷ ಅಪರಾಧಿಗಳು ಅಂಥದ್ದು ಏನು ಮೆನ್ಷನ್ ಮಾಡ್ಕೊಂಡಿದ್ದಾರಲ್ಲ, ಅವ್ರಿಗೆ ಇಷ್ಟ ಇಲ್ಲದೆ ಇರ್ತಕ್ಕಂಥ ಅಂಶ ಯಾವುದಾದ್ರು ಇದ್ದರೆ ಬಹುಶಃ ನಾವು ಮಾತನಾಡಿದ್ರೆ ನಮ್ಮೆಲ್ರಿಗೂ ಕರ್ಕೊಂಡೋಗಿ ಒಂದು 4 ದಿನ ಒಳಗಡೆ ಕೂರಿಸ್ತಾರೇನೋ. ಇದು ಸರ್ಕಾರದ ತೀರ್ಮಾನ ಅಂತಕ್ಕಂಥದ್ದು ಈ ಒಂದು ಬಿಲ್ ಮೂಲಕ ಈ ಡ್ರಾಫ್ಟ್ ಏನು ಮಾಡಿದ್ದಾರೆ ಇದರಲ್ಲಿ ಭಾಳ ಸುಲಭವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥ ವಿಚಾರ. ಆದರೆ ಪ್ರಜಾಪ್ರಭುತ್ವದ ಕೊಲೆಯನ್ನು ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ಈ ರಾಜ್ಯ ಸರ್ಕಾರ, ನಾವು ಈ ರೀತಿ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ಸುಪ್ರೀಂ ಕೋರ್ಟ್ನಲ್ಲಿ
ಸೆಕ್ಷನ್ 66A ಒಂದು ಜಡ್ಜ್ಮೆಂಟ್, ಒಂದು ರೀಸೆಂಟಾಗಿ ನಡೆದಿರ್ತಕ್ಕಂಥ ಜಡ್ಜ್ಮೆಂಟ್ ಇದು, ನಾಟ್ ಟೂ ಲಾಂಗ್ ಅಗೋ. ಜಸ್ಟ್ ಸಣ್ಣದಾಗಿ ಓದ್ಬಿಡ್ತೀನಿ. ಇನ್ ಶ್ರೇಯಾ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ದ ಸುಪ್ರೀಂ ಕೋರ್ಟ್ ಸ್ಟ್ರಕ್ ಡೌನ್ ಸೆಕ್ಷನ್ 66A ಆಫ್ ದ IT Act because it was vague, overboard, prone to misuse and creating a chilling effect. Every single defect the Supreme Court warned about is present in this bill, plus harsher punishments. This law will not survive judicial scrutiny. ಅಂದರೆ ಇದನ್ನ ಸದನದ ಒಳಗಡೆ ಇವತ್ತು ಈ ಬಿಲ್ಲನ್ನ ಏನು ಮಂಡಿಸಿದ್ದಾರೆ, ಇದನ್ನ ಜಾರಿಗೆ ತಗೊಂಡೋಗ್ತಕ್ಕಂಥದ್ದಕ್ಕೆ ಸರ್ಕಾರ ಬಹುಶಃ ಈಗಾಗಲೇ ಸಿದ್ಧತೆಗಳನ್ನ ಏನು ಮಾಡ್ಕೊಂಡಿದ್ದಾರೆ. ಜನತಾದಳ ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಇಬ್ಬರೂ ಕೂಡ ಇದನ್ನ ಸದನದ ಒಳಗಡೆ ವಿರೋಧಿಸ್ತೀವಿ.